ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪರಂಪರೆ ಮೈಸೂರು ಮತ್ತು ಡಾಕ್ಟರ್ ಬನಂಜೆ ಗೋವಿಂದಾಚಾರ್ಯ ಪ್ರತಿಷ್ಠಾನ ಈ ಎರಡು ಸಂಸ್ಥೆಗಳ ಸಹಯೋಗದಲ್ಲಿ ಈ ದಿನ ಬನಂಜೆ 90ರ ವಿಶ್ವನಮನ ಕಾರ್ಯಕ್ರಮವನ್ನು ಈಗ ಪ್ರಾರಂಭ ಮಾಡ್ತಾ ಇದ್ದೀವಿ. ಬನಂಜೆ ಅಂದರೆ ಒಂದು ಮಂತ್ರ ಸದೃಶವಾದಂಥ ವ್ಯಕ್ತಿತ್ವ, ದೊಡ್ಡ ಕ್ರಾಂತದರ್ಶಿ, ಪ್ರಾಚೀನ ಋಷಿ ಪರಂಪರೆಗೆ ಸೇರಿದ ಅಗ್ರಗಣ್ಯರವರು. ಯಾವ ಮುಖದಿಂದ ನೋಡಿದರೂ ಬನಂಜೆಯವರ ಆಳ ವಿಸ್ತಾರ ಬಹಳ ದೊಡ್ಡದದು. ಅನೇಕ ವಿಷಯಗಳಲ್ಲಿ ಅವರಿಗಿದ್ದಂಥ ಪ್ರಭುತ್ವ ಮತ್ತು ಧಾರಣಾಶಕ್ತಿ ಅಮೂಲ್ಯವಾದ್ದು ಮತ್ತು ನಮಗೆಲ್ಲರಿಗೂ ವಿಸ್ಮಯ ಕೂಡ. ಕನ್ನಡ, ಸಂಸ್ಕೃತ, ಪ್ರಾಕೃತ, ಇಂಗ್ಲೀಷ್ ಈ ಭಾಷೆಗಳಲ್ಲಿ ಅವರಿಗಿದ್ದ ತಲಸ್ಪರ್ಶಿಯಾದ ತಿಳುವಳಿಕೆ ಬಹುಶಃ ದಕ್ಷಿಣ ಭಾರತದಲ್ಲಿ ಕೆಲವರನ್ನು ಬೆರಳೆಣಿಸುವಷ್ಟು ಮಂದಿಯ ಜೊತೆಗೆ ಸೇರಿಸೋದಾದರೆ ಅದು ಬನಂಜೆಯವರನ್ನು ಸೇರಿಸ್ಬೋದು. ಬನಂಜೆಯವರು ಆಧುನಿಕ ಕಾಲದಲ್ಲಿ ಪ್ರಾಚೀನ ಪರಂಪರೆಯನ್ನು ತಮ್ಮ ವೈಚಾರಿಕ ದೃಷ್ಟಿಕೋನಗಳಿಂದ ಹೇಳ್ತಾ ಇದ್ದರು. ಪ್ರಾಚೀನ ಸಾಹಿತ್ಯವನ್ನು, ಪ್ರಾಚೀನ ಋಷಿ ಪರಂಪರೆಯ ಏನೇನು ಮೌಲ್ಯಗಳಿದೆಯೋ ಆ ಮೌಲ್ಯಗಳನ್ನು ಸಮಕಾಲೀಕರಣಗೊಳಿಸಿ ಇವತ್ತಿನ ಸಂದರ್ಭದಲ್ಲಿ ಅವುಗಳ ಪ್ರಸ್ತುತತೆ ಎಷ್ಟು ದೊಡ್ಡದು ಅನ್ನೋದನ್ನು ಅವರು ಉದ್ದಕ್ಕೂ ತಮ್ಮ ಉಪನ್ಯಾಸಗಳಲ್ಲಿ, ತಮ್ಮ ಪ್ರವಚನಗಳಲ್ಲಿ, ತಮ್ಮ ಬರಹಗಳಲ್ಲಿ ಅದನ್ನು ತೋರಿಸ್ತಾ ಇದ್ದರು. ಅವರಿಗಿದ್ದ ವೇದ ಸಾಹಿತ್ಯದ ಮೇಲೆ, ಅದರಲ್ಲಿ ವಿಶೇಷವಾಗಿ ಉಪನಿಷತ್ತುಗಳನ್ನು ಕುರಿತು ಅವರು ಮಾಡಿದ ಪ್ರವಚನಗಳಂತೂ ಲೋಕವಿಖ್ಯಾತವಾದ್ದು. ಅನೇಕರು ಅವರ ಉಪನ್ಯಾಸಗಳನ್ನು ಕೇಳಿ ಬೆರಕುಗೊಂಡವರಿದ್ದಾರೆ. ಇನ್ನು ರಾಮಾಯಣ, ಭಾರತ, ಭಾಗವತ ಆ ಮೂರು ಕೃತಿಗಳ ಸಂಪತ್ತನ್ನು ತಮ್ಮ ಇಡೀ ಜೀವನದುದ್ದಕ್ಕೂ ರಾಮಾಯಣ, ಭಾರತ, ಭಾಗವತದ ಬಗ್ಗೆ ಪ್ರವಚನಗಳ ಮೂಲಕ, ಬರವಣಿಗೆ ಮೂಲಕ ಅದನ್ನು ತೋರಿಸ್ಕೊಟ್ರು. ಮುಂದೆ ಮಹಾಕಾವ್ಯಗಳ ಬಗೆಗೆ, ಅದರಲ್ಲಿ ವಿಶೇಷವಾಗಿ ಪುರಾಣಗಳ ಬಗೆಗೆ, ಒಂದು ಕಡೆ ಮಧ್ವ ಸಾಹಿತ್ಯದ ಆಮೂಲಾಗ್ರವಾದಂಥ ಸರ್ವಮೂಲ ಗ್ರಂಥಗಳನ್ನು ತುಂಬ ಚಿಕ್ಕ ವಯಸ್ಸಿನಲ್ಲಿ, ಹೆಚ್ಚು ಕಡಿಮೆ 35-40 ಆ ಅವಧಿಯಲ್ಲಿ ಸರ್ವಮೂಲ ಗ್ರಂಥಗಳನ್ನು ಪೂರ್ತಿ ಸಶಾಸ್ತ್ರೀಯವಾಗಿ ಅದನ್ನು ಸಂಪಾದಿಸಿಕೊಟ್ಟಂಥವರು ಆಚಾರ್ಯ ಬನಂಜೆಯವರು. ಬನಂಜೆಯವರ ಸಂಸ್ಕೃತದ ವ್ಯುತ್ಪತ್ತಿ ತುಂಬ ವಿಶಿಷ್ಟವಾದ್ದು. ಅವರು ಪ್ರಾಚೀನ ರೀತಿಗಳಲ್ಲಿ ಭಾಷೆ ಬರೆದರು, ವ್ಯಾಖ್ಯಾನಗಳನ್ನು ಬರೆದರು, ಸೂತ್ರಗಳನ್ನು ಬರೆದರು. ಯಾವ್ಯಾವುದು ಪ್ರಾಚೀನ ವಿದ್ವಾಂಸರು ಸೂತ್ರ, ಭಾಷ್ಯ, ವ್ಯಾಖ್ಯಾನ, ವೃತ್ತಿ, ಟೀಕು, ಟಿಪ್ಪಣಿ ಈ ರೀತಿಯಲ್ಲಿ ಬರಿಬಹುದೋ ಅಷ್ಟನ್ನೂ ಕೂಡ ಬರೆದು ಆಧುನಿಕರಲ್ಲಿ ಅವರು ವಿಶಿಷ್ಟ ಛಾಪನ್ನು ತಮ್ಮ ಬರವಣಿಗೆ ಮೂಲಕ ಅದನ್ನು ಉಳಿಸ್ಕೊಂಡವರು. ಅವರ 150ಕ್ಕೂ ಹೆಚ್ಚು ಕೃತಿಗಳು, ವಿಶೇಷವಾಗಿ ಸಂಸ್ಕೃತದಲ್ಲಿ ಬರೆದಂಥ ಉಪನಿಷತ್ ಚಿಂತನ, ಅದು ಬಹಳ ವಿಶಿಷ್ಟವಾದಂಥ ಗ್ರಂಥ. ಪಂಚಸೂಕ್ತಾನೆ, ಹೀಗೆ ಅನೇಕ ಸೂಕ್ತಗಳನ್ನು ಎಡಿಟ್ ಮಾಡಿದರು, ಸಂಪಾದಿಸಿದ್ರು. ಅದಕ್ಕೆ ತಮ್ಮದೇ ಆದಂಥ ವ್ಯಾಖ್ಯಾನವನ್ನು ಬರೆದರು. ಅದು ವಿಶಿಷ್ಟವಾಗಿ ಶತರುದ್ರಿಯವನ್ನು ಅವರು ಮಾಡಿದ ಸಂಪಾದಿಸಿದ್ದು ಬಹಳ ವಿಶೇಷ. ಋಗ್ವೇದ, ಯಜುರ್ವೇದ, ಸಾಮ, ಅಥರ್ವಣವೇದದಲ್ಲಿ ಬಂದಿರುವ ಶತರುದ್ರಿಯದ ಪಠ್ಯ ಏನಿದೆಯೋ ಅದನ್ನು ಇಟ್ಕೊಂಡು ಅದಕ್ಕೆ ಅವರು 4 ಬೇರೆ ಬೇರೆಯಾಗಿ ಅದಕ್ಕೆ ವ್ಯಾಖ್ಯಾನಗಳು ಬರೆದು ವಿಶಿಷ್ಟವಾಗಿ ಅದಕ್ಕೊಂದು ಸಂಪಾದನೆಯನ್ನು, ಒಂದು ಸಂಪಾದಕೀಯ ಮಾತನ್ನು ಬರೆದಿದ್ದಾರೆ. ಅದನ್ನು ಓದಿದಾಗ ಶತರುದ್ರಿಯದ ಬಗ್ಗೆ ಬಹುಶಃ ಅಧಿಕೃತವಾಗಿ ಪ್ರಾಚೀನ ಸಂಪ್ರದಾಯದ ರೀತಿಯಿಂದ ಬರೆದಂಥ ಒಂದು ಅಪೂರ್ವವಾದಂಥ ಒಂದು ಕೃತಿ ಅದು. ನಾನು ಶತರುದ್ರಿಯದ ಬಿಡುಗಡೆ ಸಂದರ್ಭದಲ್ಲಿ ನಾನು ಅವ್ರ ಜೊತೆಗಿದ್ದೆ. ನನ್ನ ಕೇಳ ಶತರುದ್ರಿಯದ ಬಗ್ಗೆ ಮಾತಾಡಿಸಿದ್ರು. ಪೇಜಾವರ ಶ್ರೀಗಳು ಅಧ್ಯಕ್ಷತೆ ವಹಿಸಿದ್ರು. ಬನಂಜೆಯವ್ರು ನಾನು ಕರ್ಕೊಂಡು ಬಂದು ಇದನ್ನು ಕುರಿತು ನೀವು ಮಾತಾಡಿ ಅಂತ ಹೇಳಿದ್ರು. ಆಗ ಶತರುದ್ರಿಯದ ಆ ಬರಹದ ರೂಪ ಇದೆಯಲ್ಲ, ಅದನ್ನು ಅವ್ರು ಮಾಡಿದ ವಿಶಿಷ್ಟವಾದದ್ದು. ಅಲ್ಲಿವರೆಗೂ ಸಂಸ್ಕೃತದಲ್ಲಾಗಲಿ, ಕನ್ನಡದಲ್ಲಾಗಲಿ, ದೇಶಿ ಭಾಷೆಗಳಲ್ಲಾಗಲಿ ಬಂದಿರೋ ಕೃತಿಗಳಿಗೆ ಒಂದು ಕಡೆಯಾದರೆ ಅದಕ್ಕೆ ಮಣಿಮುಕುಟದಂತಿದ್ದಂಥದ್ದು ಶತರುದ್ರಿಯದ ಈ ಸಂಪಾದನಾ ಕಾರ್ಯ. ಅವರು ಯಾವುದೇ ಕೆಲಸ ಮಾಡಿದ್ರೆ ಅಷ್ಟು ಅಚ್ಚುಕಟ್ಟಾಗಿರೋದು. ಅದು ಇನ್ನೊಮ್ಮೆ
ಇದನ್ನು ಎಡಿಟ್ ಮಾಡಬೇಕು, ಇದಕ್ಕೊಂದು ವ್ಯಾಖ್ಯಾನ ಬರೀಬೇಕು ಅಂತ ಯಾರೂ ಅನಿಸದೇ ಇರೋ ಹಾಗೆ ಅವರು ಬರವಣಿಗೆಯನ್ನು ಆ ರೀತಿ ಮಾಡ್ತಾ ಇದ್ದಂಥ ಬಹಳ ದೊಡ್ಡ ಬರೀ ವಿದ್ವಾಂಸ ಅಲ್ಲ, ಒಬ್ಬ ದಾರ್ಶನಿಕ. ಅವರಿಗೆ ಕ್ರೈಸ್ತ ಧರ್ಮದಲ್ಲಿ ವಿಶೇಷವಾಗಿ ಬೈಬಲನ್ನು ಚೆನ್ನಾಗಿ ಓದಿದರು, ಖುರಾನನ್ನು ಓದಿದರು. ಆಮೇಲೆ ಪರ್ಷಿಯನ್ನರ ಝೆಂಡ್ ಅವಸ್ಥೆದ ಬಗ್ಗೆ ನನ್ನ ಜೊತೆಗೆ ಅವರು ಒಂದು 2-3 ಸರಿ ಮಾತಾಡುವಾಗ ಝೆಂಡ್ ಅವಸ್ಥೆದಲ್ಲಿ ಬಂದಿರುವ ಅನೇಕ ಸಂಸ್ಕೃತದ ವೇದದಲ್ಲಿ ಬಂದಿರುವ ಮಾತುಗಳಿಗೂ ಅಲ್ಲಿರುವಂಥ ಪಾತ್ರಗಳಿಗೂ ವ್ಯಕ್ತಿತ್ವಗಳಿಗೂ ಜಂಡವಸ್ಥದಲ್ಲಿರೋದಕ್ಕೆ ಇರುವ ಸಮಾನ ಹೋಲಿಕೆಗಳನ್ನು ಕುರಿತು ಮಾತಾಡ್ತಾ ಇದ್ರು. ಅಗ್ನಿ ಆರಾಧಕರಾದಂಥ ಪರ್ಷಿಯಾದ ಜಂಡವಸ್ತಕ್ಕೂ ಅಗ್ನಿ ಆರಾಧಕರಾದ ಭಾರತೀಯರಿಗೂ ಆರ್ಯ ಭಾರತೀಯರಿಗೂ ಹೇಗೆ ಒಂದಕ್ಕೊಂದು ಸಂಬಂಧ ಇತ್ತು ಅನ್ನೋದನ್ನೆಲ್ಲ ತುಂಬ ಹೀಗೆ ಅವರು ಯಾವ್ಯಾವ ಕಾರಣಗಳಿಂದ ಎಲ್ಲೆಲ್ಲಿ ಹೇಗೆ ಓದಿದ್ರು ಅನ್ನೋದೇ ವಿಸ್ಮಯ. ಅದು ವಿಶೇಷವಾಗಿ ಅವರು ವಿದ್ಯಮಾನ್ಯರಿಂದ ಅವರು ತಿಳ್ಕೊಂಡಿದ್ರು, ಅವರಿಂದ ಪಾಠ ಹೇಳಿಸ್ಕೊಂಡಿದ್ರು ಕೂಡ. ಅವರ ತಂದೆ ಪಡುಮಂದೂರು ನಾರಾಯಣಾಚಾರ್ಯರಿಂದ ಅವರ ಕಣ್ಬೆಳಕಿನಲ್ಲಿ ಬೆಳೆದಿದ್ರು ಕೂಡ ಸ್ವಾಧ್ಯಾಯ ಅನ್ನೋದು ಅವರ ಮೂಲ ಪ್ರವೃತ್ತಿಯಾಗಿತ್ತು. ಯಾವುದನ್ನು ಕೂಡ ಸ್ವಾಧ್ಯಾಯ ಮಾಡಿ ಅದನ್ನು ಒಪ್ಕೊಳ್ಳದೇನೆ ನೀನು ಯಾವುದನ್ನು ಕೂಡ ಹೋಗ್ತಾ ಇರಲಿಲ್ಲ. ಇದರ ಬಗ್ಗೆ ಎಲ್ಲ ವಿಸ್ತಾರವಾಗಿ ಇದೆ. ನಾನು ಸುಮ್ಮನೆ ಪ್ರಾರಂಭಿಕವಾಗಿ ಕೆಲವು ವಿಷಯಗಳನ್ನು ಹೇಳ್ತು. ಇಂಥ ಮಹಾನುಭಾವ ನಮ್ಮ ಕಾಲದಲ್ಲಿ ನಮ್ಮ ಜೊತೆಗೆ ನಮ್ಮೊಡನೆ ಇದ್ದರು ಅನ್ನೋದೇ ನಮಗೊಂದು ಹೆಮ್ಮೆ ಮತ್ತು ಸೌಭಾಗ್ಯದ ಸಂಗತಿ. ಅವರ 90ರ 80 ಮುಗೀತು. ಅದಾದಮೇಲೆ ಅವರು ನಂತರದಲ್ಲಿ ತೀರ್ಕೊಂಡ್ಮೇಲೆ 90ರ ವಿಶ್ವನಮನ ಮಾಡಬೇಕು ಅನ್ನುವಂಥ ಒಂದು ಕಲ್ಪನೆಯನ್ನು ಮೊದಲು ಬನಸಿಗೆ ಬಂದಿದ್ದು ವೀಣಾ ಬನಂಜೆ ಅವರಿಂದ. ಒಮ್ಮೆ ಒಂದು ರಾತ್ರಿ ನನಗೆ ವೀಣಾ ಬನಂಜೆ ಫೋನ್ ಮಾಡಿ ಹೀಗೆ ಒಂದು 90ರ ಸಂದರ್ಭದಲ್ಲಿ ಅಪ್ಪಯ್ಯ ಎಲ್ಲೆಲ್ಲಿ ಉಪನ್ಯಾಸಗಳನ್ನು ಪ್ರವಚನಗಳು ಮಾಡಿದ್ರು ಅಂಥ ಜಾಗಗಳಲ್ಲೆಲ್ಲ ಒಂದು ಕಾರ್ಯಕ್ರಮವನ್ನು ಇಡೀ ವರ್ಷದುದ್ದಕ್ಕೂ ಹಮ್ಮಿಕೊಂಡ್ರೆ ಹೇಗಿರುತ್ತೆ ಅಂತಂದರು. ಇದು ಬಹಳ ಅಪೂರ್ವದಂಥ ಒಂದು ಸಂದರ್ಭ. 1 ವರ್ಷಗಳ ಕಾಲ ಹೀಗೆ ನಡೆಸೋದಿದೆಯಲ್ಲ, ಅಷ್ಟು ಸುಲಭವಾದ ಕೆಲಸ ಏನಲ್ಲ ಅದು. ಆದರೆ ಒಂದು ಕಲ್ಪನೆ ಮನಸ್ಸಿಗೆ ಬಂದಮೇಲೆ ಅದನ್ನು ಆಗುಗೊಳಿಸೋದು ವೀಣಾ ಬನಂಜಿಯ ಒಂದು ಸ್ವಭಾವ. ಆ ನಂತರದಲ್ಲಿ ಅದನ್ನು ಹಾಗೆ ಇದು ಮಾಡಿಕೊಂಡು ಬೇರೆ ಬೇರೆಯವರಿಗೆಲ್ಲ ಮಾಡಿ ಕೊನೆಗೆ ಮಣಿಪಾಲ್ ಮೊದಲು ಉಡುಪಿಯಿಂದ ಶುರು ಮಾಡೋಣ ಅಂಥೇಳಿ ಕಳೆದ ವರ್ಷ ಜುಲೈ ತಿಂಗಳಲ್ಲಿ ಆಗಸ್ಟ್ ತಿಂಗಳಲ್ಲಿ ಅಲ್ಲಿ ನಾವು ಶುರು ಮಾಡಿದ್ವು. ಆಗಸ್ಟಿಂದ ಮತ್ತು ಆಗಸ್ಟ್ವರೆಗೆ 1 ವರ್ಷಗಳ ಕಾಲದ ಇದು. ಆಗ ಅಲ್ಲಿ ಪುತ್ತಿಗೆ ಶ್ರೀಗಳು, ಪಲ್ಲಿಮರ ಮಠದ ಶ್ರೀಗಳು, ಅದಮಾರು ಮಠದ ಶ್ರೀಗಳು ಈ ಕಾರ್ಯಕ್ರಮಕ್ಕೆ ನಮಗೆ ಆಶೀರ್ವಾದ ಮಾಡಿದ್ರು. ಉಡುಪಿಯಲ್ಲಿ ಆರಂಭ ಆಗಿ ಮಣಿಪಾಲಿಗೆ ಬಂದು ಮಣಿಪಾಲಿನಿಂದ ಮುಂದೆ ಅದು ಮಂಗಳೂರು, ಪುತ್ತೂರು, ಧಾರವಾಡ, ಹುಬ್ಬಳ್ಳಿ ಹೀಗೆ ಅನೇಕ ಕಡೆಗಳಲ್ಲಿ, ಉದಾಹರಣೆಗೆ ರಾಯಚೂರಿನಲ್ಲಿ, ಗುಲ್ಬರ್ಗಾದಲ್ಲಿ ತುಂಬ ಕಡೆ ಹೀಗೆ ಕಾರ್ಯಕ್ರಮಗಳೆಲ್ಲ ನಡೆದು ನಾವು ಧಾರವಾಡದಲ್ಲಿ ಹುಬ್ಬಳ್ಳಿಯಲ್ಲಿ ಮಾಡಿದ ನಂತರದಲ್ಲಿ ಈಗ ಮೈಸೂರಲ್ಲಿ ಮಾಡ್ತಾಯಿದ್ದೀವಿ. ಮುಂದಿನ ತಿಂಗಳು ಚಿಕ್ಕಮಗಳೂರಿನಲ್ಲಿ, ಅದಾದಮೇಲೆ ಮೇ ತಿಂಗಳಲ್ಲಿ 4 ಕಡೆ ಅಮೇರಿಕದ 4 ಸ್ಥಳಗಳಲ್ಲಿ ವಿಶ್ವ ಬನಂಜೆ ಅನ್ನೋ ಮಾತಿಗೆ ಅರ್ಥಪೂರ್ಣತೆ ದೊರಕೋದಕ್ಕಾಗಿ ಅಮೇರಿಕದ ಬನಂಜಿಯವರ ಅಭಿಮಾನಿಗಳೆಲ್ಲ ಸೇರಿ ಒಂದು 4 ಕಡೆ ಮಾಡ್ತಾ ಇದ್ದಾರೆ. ಅದಾದಮೇಲೆ ಆಗಸ್ಟ್ ತಿಂಗಳು 1, 2, 3 ಬೆಂಗಳೂರಿನಲ್ಲಿ ಇದು ಸಮಾಪನ ಆಗುತ್ತೆ. ಅಂದರೆ ವಿಶ್ವ ಬನಂಜೆ ಅನ್ನುವ ಈ ಕಲ್ಪನೆ ಬಹುಶಃ ಯಾವ ವಿದ್ವಾಂಸರಿಗೂ ಯಾವ ಲೇಖಕರಿಗೂ ಕರ್ನಾಟಕದಲ್ಲಿ ಲಭ್ಯ ಆಗಿರಲಿಲ್ಲ. ಅಂದರೆ ಈ ರೀತಿ ಎಲ್ಲ ಕಡೆಯೂ ಕೂಡ ಎಲ್ಲೆಲ್ಲಿ ಆಚಾರ್ಯ ಬನಂಜಿಯವರು ಪ್ರವಚನಗಳನ್ನು, ಉಪನ್ಯಾಸಗಳನ್ನು 10 ವರ್ಷಗಳು ಮಾಡಿದ್ರು ಅಂಥ ಆ ಜಾಗಗಳಲ್ಲಿ ಸ್ಥಳೀಯವಾದಂಥದ್ದನ್ನೆಲ್ಲ ಸೇರಿಸಿ ಈ ಕಾರ್ಯಕ್ರಮವನ್ನು ಅದನ್ನು ಉದ್ದಕ್ಕೂ ಹಾಗೆ ಮಾಡ್ಕೊಂಡು ಬಂದಿರೋದು. ಇಂಥ ಒಂದು ಬನಂಜೆ 90ರ ವಿಶ್ವನಮನ ಈ ದಿನ ಇಲ್ಲಿ ಸಂಗೋಪಂಗಗೊಳಿಸೋದಕ್ಕೆ ಪರಂಪರೆಯ ನಮ್ಮ ಕೃಷ್ಣಕುಮಾರ್ ಅವರು ಮತ್ತು ಅವರ ಇಡೀ ಸಂಗಡಿಗರು ಕಾರಣೀಭೂತರಾಗಿದ್ದಾರೆ. ಅವರು ಈ ಕಾರ್ಯಕ್ರಮವನ್ನು ಎಷ್ಟು ಚೆನ್ನಾಗಿ, ಎಷ್ಟು ಚೊಕ್ಕಟವಾಗಿ ಮತ್ತು ಇಷ್ಟೊಂದು ರಸಿಕ ಸಹೃದಯರ ಮತ್ತು ಬನಂಜೆ ಅಭಿಮಾನಿಗಳ ಆ ಬಳಗದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ಈ ಕಾರ್ಯಕ್ರಮಕ್ಕೆ ಇವತ್ತಿನ ಸಂದರ್ಭದಲ್ಲಿ ಅಧ್ಯಕ್ಷತೆ ವಹಿಸಿ ಮುಖ್ಯವಾದ ಉಪನ್ಯಾಸವನ್ನು ಮಾಡೋಕ್ಕೆ ಬಂದಿರೋರು ನಮಗೂ ನಿಮ್ಮೆಲ್ಲರಿಗೂ ತುಂಬ ಹಿರಿಯರು ಮತ್ತು ಪೂಜ್ಯರೂ ಆದಂಥ ನಮ್ಮ ನಾಡಿನ ಗಣ್ಯ ವಿದ್ವಾಂಸರಾದಂಥ ರಾಷ್ಟ್ರಪತಿ ಪುರಸ್ಕೃತರಾದಂಥ ಏನು ಹೇಳೋದು ನಮ್ಮ ನಾಗರಾಜರಾಯರ ಬಗ್ಗೆ. ಅವ್ರು ನೋಡ್ತಾ ಇದ್ದರೆ ಒಂದು ಮೂಕ ವಿಸ್ಮಿತರಾಗಬೇಕಾಗತ್ತೆ ಅಷ್ಟೇ. ಮೌನ ತಲೆ ಬಾಗುತ್ತೆ, ಮೌನದಿಂದ ನಾವು ತಲೆ ಬಾಗಿಸ್ಬೇಕು. ದೊಡ್ಡ
ಎಂಥ ದೊಡ್ಡ ವಿದ್ವಾಂಸರು ಅಂತ ಹೇಳಿದ್ರೆ ವೇದಾಂತದಲ್ಲಿ, ವ್ಯಾಕರಣದಲ್ಲಿ, ಅಲಂಕಾರದಲ್ಲಿ, ಕನ್ನಡದಲ್ಲಿ ಅನೇಕ ವಿಷಯಗಳಲ್ಲಿ ಅವರಿಗಿರುವಂಥ ತಲಸ್ಪರ್ಶಿಯಾದ ಜ್ಞಾನವನ್ನು ಸ್ವತಃ ಬನಂಜಿಯವರೇ ಅವರನ್ನು ಕೊಂಡಾಡಿರೋದು. ಎಂಥ ಒಳ್ಳೆಯ ಸಂಸ್ಕೃತ ನಿಮ್ಗೆ ಗೊತ್ತಿರೋದು, ಒಳ್ಳೆಯ ಸಂಸ್ಕೃತ ಬಳಸ್ತೀರಿ ಅಂತ. ಇವರು ಅವರ ಬಗ್ಗೆಗೂ ಅಷ್ಟೇ ಚೆನ್ನಾಗಿ ಮಾತಾಡಿದ್ದಾರೆ ಎಂಬತ್ತರ ಸಂದರ್ಭದಲ್ಲಿ. ಅವರು ಇವತ್ತು ವಿಶ್ವ ಬನಂಜೆ ಅಧ್ಯಕ್ಷತೆಯನ್ನು ವಹಿಸಿ ಬನಂಜಿಯವರ ಕುರಿತು ಅವರು ಒಂದು ಮುಖ್ಯ ಉಪನ್ಯಾಸ ಮಾಡೋಕೆ ಬಂದಿದ್ದಾರೆ. ಅದು ನಮ್ಮ ಪುಣ್ಯ. ಇದು ಬನಂಜೆ ಗೋವಿಂದಾಚಾರ್ಯ ಪ್ರತಿಷ್ಠಾನಕ್ಕೂ ಹೆಮ್ಮೆ, ಪರಂಪರೆಗೂ ಹೆಮ್ಮೆ. ಈ ಹೆಮ್ಮೆಯ ವಿದ್ವಾಂಸರನ್ನು ನಾನು ನಿಮ್ಮೆಲ್ಲರ ಪರವಾಗಿ, ಈ ಎರಡು ಸಂಸ್ಥೆಗಳ ಪರವಾಗಿ ನಾನು ಹೃತ್ಪೂರ್ವಕವಾಗಿ ಸ್ವಾಗತ ಮಾಡ್ತೇನೆ. ಈ ದಿನ ನಮ್ಮ ಜೊತೆಗೆ ಬನಂಜಿಯವರ ಒಡನಾಟವನ್ನು ಸರಿಸುಮಾರು ಒಂದು ಅರ್ಧ ಶತಮಾನಕ್ಕೂ ಮೇಲ್ಪಟ್ಟು ಮಾಡ್ಕೊಂಬಂದವರು ನಮ್ಮ ನಾಡಿನ ಶ್ರೇಷ್ಠ ಕಲಾವಿದರಾದಂಥ ಗಂಜಿಫ ರಘುಪತಿ ಭಟ್ರು. ಗಂಜಿಫ ರಘುಪತಿ ಭಟ್ರು ಅಂದ ತಕ್ಷಣವೇ ಕಣ್ಮುಂದೆ ಬನಂಜಿ ಅವರ ಎಲ್ಲ ಪುಸ್ತಕಗಳ ಮುಖಪುಟಗಳು ನಮಗೆ ಕಣ್ಮುಂದೆ ಬರುತ್ತೆ. ಇದು ಅಷ್ಟು ಮಾತ್ರ ಅಲ್ಲ, ಅವರಿಗೂ ಮತ್ತು ಬನಂಜಿಯವರಿಗಿದ್ದ ಹೃದಯ ಸಂಬಂಧವಾದಂಥ ಸ್ನೇಹ, ಗೌರವ, ಪ್ರೀತಿ ಅವೆಲ್ಲವನ್ನು ಅವರು ತಮ್ಮ ಮಾತಿನಲ್ಲಿ ಹೇಳಿದ್ದಾರೆ. ಅವರಿಗೂ ಕೂಡ ಎರಡು ಸಂಸ್ಥೆಗಳ ಪರವಾಗಿ, ನಿಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕವಾಗಿ ಅವರನ್ನು ಸ್ವಾಗತ ಮಾಡ್ತೇನೆ. ಆಕಾಶವಾಣಿಯ ನಿವೃತ್ತ ನಿರ್ದೇಶಕರು ಯಾವುದೇ ಬನಂಜಿಯವರ ಕಾರ್ಯಕ್ರಮ ಇದ್ದರೆ ಅಲ್ಲಿ ಬಂದು ಆ ಅಗ್ಗರ ಸಾಲಿನಲ್ಲಿ ಕೂತ್ಕೊಂಡು ನಂತರದಲ್ಲಿ ಯಾರ್ಯಾರಿದ್ದಾರೆ ಅವ್ರನ್ನೆಲ್ಲ ಮಾತಾಡಿಸಿ ತುಂಬ ಸಂತೋಷ ಪಡ್ತಾ ನಮ್ಮ ಬನಂಜೆ ಗೋವಿಂದಾಚಾರ್ಯ ಪ್ರತಿಷ್ಠಾನಕ್ಕೆ ಒಂದು ಬೆನ್ನೆಲುಬಾಗಿ ನಿಂತಿರೋರು ಶ್ರೀಮತಿ ಜಯಶ್ರೀ ಶಾನ್ಭಾಗ್ ಅವರು. ಅವರು ನನ್ನ ಗೋವಿಂದಣ್ಣ ಅಂಥೇಳಿ ಅವ್ರು ಇವತ್ತು ಮಾತಾಡ್ತಾರೆ. ಅವರು ಕರಿತಾ ಇದ್ದಿದ್ದೆ ಅಣ್ಣ ಅಂತ. ಅವ್ರಿಗೂ ಮತ್ತು ಬನಂಜಿಯವರಿಗಿದ್ದ ಒಂದು ಸೋದರ ಸೋದರಿ ಸಂಬಂಧ, ಒಂದು ಆ ಪ್ರೀತಿ ಒಡನಾಟ ಇದೆಯಲ್ಲ, ಅದನ್ನು ಅವ್ರ ಮಾತಿನಲ್ಲೇ ನಾವು ಕೇಳಬೇಕು. ಅವರನ್ನು ಕೂಡ ನಿಮ್ಮ ಎರಡು ಸಂಸ್ಥೆಗಳ ಪರವಾಗಿ, ನಿಮ್ಮೆಲ್ಲರ ಪರವಾಗಿ ನಾನು ಸ್ವಾಗತವನ್ನು ಬಯಸ್ತೇನೆ. ಘನ ಭಟ್ರು ಸಂಸ್ಕೃತದಲ್ಲಿ ಮತ್ತು ಕನ್ನಡದಲ್ಲಿ ವಿಶಿಷ್ಟವಾದಂಥ ವಿದ್ವಾಂಸರು. ಘನ ಭಟ್ರ ಒಂದು ಅವರ ಬರವಣಿಗೆ ಮತ್ತು ಅವರ ಓದಿನ ವ್ಯಾಸಂಗದ ವಿಸ್ತಾರ ತುಂಬ ದೊಡ್ಡದು. ಅವರು ಮಾತಿಗೆ ನಿಂತರೆ ಹೆಚ್ಚು ಕಡಿಮೆ 2 ಗಂಟೆಗಳ ಕಾಲ ಉಪನ್ಯಾಸ ಮಾಡಬಲ್ಲರು ಅವರು. ಆದರೆ ಘನ ಭಟ್ರ ಅವರೊಂದು ಪತ್ರಿಕೆಗೆ ಬರೆದಿರೋ ಬನಂಜಿಯವರ ಕುರಿತು ಒಂದು ಲೇಖನವನ್ನು ಈ ಸಂದರ್ಭಕ್ಕಾಗಿ ಬರೆದಿದ್ದಾರೆ. ಆರ್ಷ ಸಂಸ್ಕೃತಿಯನ್ನು ಹೇಗೆ ಅವರು ಎತ್ತಿ ಹಿಡಿದರು, ಅದರಲ್ಲಿ ಹೇಗೆ ಒಂದು ವೈಚಾರಿಕ ಶೋಧನ ಅವರು ಮಾಡಿದರು ಅನ್ನೋದ್ರ ಬಗ್ಗೆ ಅವರ ಬರವಣಿಗೆಯಲ್ಲಿ ತೋರಿಸ್ತಾರೆ. ಮತ್ತು ಅವರ ಕಾದಂಬರಿ ಮತ್ತು ಅನೇಕ ಕೆ.ಸಿ. ನಾರಾಯಣಾಚಾರ್ಯರ ಬರವಣಿಗೆಗಳ ಕುರಿತು ಅನೇಕ ಕಡೆ ಮಾತಾಡಿದ್ದಾರೆ. ಅಂಥವರು ಇವತ್ತು ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಅವರ ಸಂಸ್ಕೃತ ವಿದ್ವತ್ತೆಯನ್ನು ಕುರಿತು ಮಾತಾಡ್ತಾ ಇದ್ದಾರೆ. ವಿದ್ವಾನ್ ಘನ ಭಟ್ರಿಗೆ ನಾನು ಎರಡು ಸಂಸ್ಥೆಗಳ ಪರವಾಗಿ, ನಿಮ್ಮೆಲ್ಲರ ಪರವಾಗಿ ನಾನು ಸ್ವಾಗತವನ್ನು ಬಯಸ್ತೇನೆ. ಮತ್ತು ಈ ಸಭೆಯಲ್ಲಿ ಅನೇಕರು ಹಿರಿಯರಿದ್ದಾರೆ. ಒಬ್ಬರ ಹೆಸರು ಹೇಳಿದರೆ ಇನ್ನೊಬ್ಬರಿಗೆ ಇದಾಗೋದು, ಎಲ್ಲ ಹೆಸರುಗಳು ಹೇಳೋಕ್ಕೆ ಹೋಗಲ್ಲ. ಆದರೆ ಬನಂಜಿ ಅಭಿಮಾನಿಗಳು ಮತ್ತು ಯಾವುದೋ ನಮ್ಮ ಸಾರಸ್ವತ ಸಂಪ್ರದಾಯ ಇದೆಯೋ, ಋಷಿ ಸಂಪ್ರದಾಯ ಇದೆಯೋ, ಋಷಿ ಸಂಪ್ರದಾಯದ ಪ್ರತಿನಿಧಿಗಳಾಗಿ ಮತ್ತು ಸಾರಸ್ವತ ಸಾಹಿತ್ಯದ ಪ್ರತಿನಿಧಿಗಳಾಗಿ ಆಸ್ತಿಕ ಮನೋಭಾವದಿಂದ ಬಂದಿರೋ ನಿಮ್ಮೆಲ್ಲರೂ ಕೂಡ ನಾನು ವೈಯಕ್ತಿಕವಾಗಿ ಮತ್ತು ಎರಡು ಸಂಸ್ಥೆಗಳ ಪರವಾಗಿ ನಾನು ಸ್ವಾಗತವನ್ನು ಬಯಸಿ ಈ ಕೆಲವು ಮಾತುಗಳನ್ನು ಮುಗಿಸ್ತೇನೆ. ಮತ್ತು ಈ ಕಾರ್ಯಕ್ರಮದಲ್ಲಿ ಮಾಧ್ಯಮದ ಮಿತ್ರರು ಬಂದಿದ್ದಾರೆ. ಮಾಧ್ಯಮದ ಮಿತ್ರರಿಗೂ ಕೂಡ ಮತ್ತು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ಕಾರ್ಯಕ್ರಮಕ್ಕೆ ನಮಗೆ ಬೆನ್ನೆಲುಬಾಗಿ ನಿಂತಂಥವರನ್ನು ನಾವು ಎರಡು ಸಂಸ್ಥೆಗಳು ನಾವು ಹೃತ್ಪೂರ್ವಕವಾಗಿ ಅವರನ್ನು ಸ್ಮರಣೆ ಮಾಡಿಕೊಳ್ತಾ ಅವರನ್ನು ಕೂಡ ಸ್ವಾಗತ ಮಾಡ್ತೇನೆ. ನಮಸ್ಕಾರ. ವಿಶೇಷವಾಗಿ ಇವತ್ತು ಆತ್ಮನಿವೇದನೆ 2ನೇ ಮುದ್ರಣ ಇವತ್ತು ಲೋಕಾರ್ಪಣೆಯಾಗಿದೆ. ಇದರ ಬೆಲೆ 400 ರೂಪಾಯಿ. ಇದನ್ನು ಸಾಹಿತ್ಯ ಪ್ರಕಾಶನ ಹುಬ್ಬಳ್ಳಿಯವರು ತಂದಿದ್ದಾರೆ. ಒಂದೇ ವರ್ಷದಲ್ಲಿ 2 ಮುದ್ರಣ ಒಂದು ಕೃತಿ ಕಾಣೋದು ಕನ್ನಡದ ಭಾಗ್ಯ ಅಂತಲೇ ಹೇಳಬೇಕು. ಆದರೆ ವಿಶಿಷ್ಟವಾಗಿದೆ ಆತ್ಮನಿವೇದನೆ. ಇದನ್ನು ನಿರೂಪಣೆ ಮಾಡಿದವರು ಆಚಾರ್ಯ ಬನಂಜಿಯವರು. ಇದನ್ನು ಬರಹ ರೂಪಕ್ಕೆ ತಂದಿದ್ದು ಡಾಕ್ಟರ್ ವೀಣಾ ಬನಂಜೆ. ಹಾಗಾಗಿ ವೀಣಾ ಬನಂಜಿಯವರನ್ನು ನಾವು ಈ ಸಂದರ್ಭದಲ್ಲಿ
ನೆನಪು ಮಾಡಿಕೊಳ್ತಾ ಅವರ ಈ ಕೃತಿಯನ್ನು ಆಸಕ್ತರು ದಯಮಾಡಿ ಕೊಂಡು ಓದಬೇಕು ಅಂಥೇಳಿ. ಮತ್ತು 400 ರೂಪಾಯಿ ಬೆಲೆ ಇಟ್ಟಿದ್ದಾರೆ. ಇದು ಒಂದು ಆತ್ಮಕಥೆ. ಈ ಆತ್ಮಕಥೆಯನ್ನು ನೀವು ಕೊಂಡೋದಿ. ಇದರೊಳಗೆ ಅನೇಕ ಸ್ವಾರಸ್ಯಕರವಾದಂಥ ಅನೇಕ ವಿಚಾರಗಳಿವೆ. ಬನಂಜಿಯವರ ವ್ಯಕ್ತಿತ್ವ ಕಾಣಿಸ್ತದೆ ಇದರೊಳಗಡೆ. ಅವರ ಸ್ವಾಧ್ಯಾಯದ ಪ್ರವೃತ್ತಿ ಹೇಗಿತ್ತು ಅಂತ ಗೊತ್ತಾಗುತ್ತೆ. ಅವರ ಪ್ರವಚನದ ವಿಲಾಸ ಹೇಗಿತ್ತು ಅಂತ ಗೊತ್ತಾಗುತ್ತೆ. ಅವರ ಕೌಟುಂಬಿಕ ಬದುಕಿನಲ್ಲಿ ಅವರು ಹೇಗಿದ್ದರು ಅಂತ ಗೊತ್ತಾಗುತ್ತೆ. ಅನೇಕರಿಗೆ ಬನಂಜಿಯವರ ಕೌಟುಂಬಿಕ ಬದುಕು ಹೇಗಿತ್ತು ಅನ್ನೋದು ಅನೇಕರಿಗೆ ಗೊತ್ತಿಲ್ಲ. ಹೊರಗಿನ ಲೋಕಮುಖ ಗೊತ್ತು, ಆದರೆ ಕುಟುಂಬ ಮುಖ ಅನೇಕರಿಗೆ ಗೊತ್ತಿಲ್ಲ. ಈ ಕೃತಿಯಲ್ಲಿ ಕುಟುಂಬದ ಮುಖ ಕೂಡ ಇಲ್ಲಿ ಅನಾವರಣ ಆಗಿದೆ. ವಿಶೇಷವಾಗಿ ಅವರ ತಂದೆ ಪಡುಮಂದೂರು ನಾರಾಯಣಾಚಾರ್ಯರ ಕುರಿತಾದಂಥ ಮಾತು, ಅವರ ಅಣ್ಣ ಬನಂಜೆ ರಾಮಾಚಾರ್ಯರ ಬಗ್ಗೆ ಮಾತು ಎಲ್ಲವೂ ಚೆನ್ನಾಗಿದೆ. ಒಮ್ಮೆ ಓದಬೇಕಾದಂತಹ ಕೃತಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ನಮಸ್ಕಾರ.